ಈ ಮರವನ್ನು ಸುಮಾರು 25 ವರ್ಷಗಳಿಂದ ಹುಡುಕ್ತಿದ್ದೆ, ಸಿಕ್ಕೇ ಇರಲಿಲ್ಲ. ಏಕೆಂದರೆ ಇದು ಕರಾವಳಿ ಕರ್ನಾಟಕದಲ್ಲಿ ಬೆಳೆಯುವಂಥ ಮರ. ನಮ್ಮದು ಬಯಲುಸೀಮೆ ತುಮಕೂರು ಜಿಲ್ಲೆಯ ಬರದನಾಡು ಸಿರಾದಲ್ಲಿ ಹುಟ್ಟಿದವನು ನಾನು. ಇಲ್ಲೆಲ್ಲ ಹುಡುಕಿದ ಈ ಮರ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ? ಈ ಮರವನ್ನು ನಾನು ಅಷ್ಟು ತೀವ್ರವಾಗಿ ಹುಡುಕ್ಲಿಕ್ಕೆ ಕಾರಣ ಏನಪ್ಪ ಅಂದರೆ, ನಾವು PUC ಅಥವಾ ಡಿಗ್ರಿ ಓದ್ತಾ ಇರಬೇಕಾದ್ರೆ ಒಂದು ಕನ್ನಡದ ಪದ್ಯ ಇತ್ತು. ಆ ಪದ್ಯದ ಹೆಸರು ಬಕುಲದ ಹೂಗಳು ಅಂತೇಳಿ, ಸೂರಮ್ಮ ಮೆಕ್ಕುಂಡಿಯವರ ಕಥನ ಕವನ. ಅದು ಪದ್ಯ ತುಂಬ ಚೆನ್ನಾಗಿತ್ತು. ಆ ಪದ್ಯವನ್ನು ಓದಿದಾಗ ನಾವಿಲ್ಲಿವರೆಗೂ ಈ ಬಕುಲದ ಹೂ ಅನ್ನೋದನ್ನು ನೋಡೇ ಇಲ್ವಲ್ಲ, ಈ ಬಕುಲದ ಮರ ಅಂದರೆ ಹೇಗಿರ್ತದೆ ಅನ್ನುವ ಕುತೂಹಲ ಉಂಟಾಗಿ ನಾನು ಅವತ್ತಿನಿಂದಲೂ ಕೂಡ ಹುಡುಕ್ತಾನೇ ಇದ್ದೆ. ಮೊನ್ನೆ ದೇವರಾಯನದುರ್ಗದ ಕಾಡಿನಲ್ಲಿ ಈ ಮರ ನನ್ನ ಕಣ್ಣಿಗೆ ಬಿತ್ತು. ಅಲ್ಲೂ ಕೂಡ ಈ ಮರ ಸಹಜವಾಗಿ ಬೆಳೆದಿದ್ದೇನಾಗಿರಲಿಲ್ಲ, ಬದಲಾಗಿ ಅಲ್ಲೂ ಕೂಡ ನೆಟ್ಟು ಬೆಳೆಸಿದಂತಹ ಮರ ಇದಾಗಿದೆ. ಈ ಬಕುಲದ ಮರ ನೇರವಾದ ಕಾಂಡವನ್ನು ಹೊಂದಿರ್ತದೆ, ಸುತ್ತಲೂ ಕೊಂಬೆಗಳು ಹರಡಿಕೊಂಡಿರ್ತವೆ. ಒಂದು ರೀತಿ ಸುಂದರವಾದಂತಹ ಮರ. ಈ ಮರಕ್ಕಿಂತಲೂ ಸುಂದರವಾದ್ದು, ಸುವಾಸನೆಯುಕ್ತವಾದ್ದು ಇದರ ಹೂವು. ಇದರ ಹೂವಿನ ಪರಿಮಳ ಸುತ್ತಲೂ ಒಪ್ಪಿಕೊಂಡು ಅಲ್ಲಿಯ ಓಡಾಡುವಂಥವ್ರಿಗೆ ಮನಸ್ಸಿಗೆ ತುಂಬ ಉಲ್ಲಾಸವನ್ನು ಕೊಡ್ತದೆ. ಈ ಬಕುಲದ ಹೂಗಳು ಅದೆಷ್ಟು ಅದ್ಭುತವಾದಂತಹ ಪರಿಮಳವನ್ನು ಹೊಂದಿರ್ತವಪ್ಪ ಅಂದರೆ, ಆ ಸುತ್ತಲಿನ ಇಡೀ ಗಾಳಿಯನ್ನು ಈ ಹೂಗಳ ಸುವಾಸನೆಯೇ ತುಂಬಿಕೊಂಡಿರ್ತದೆ. ಈ ಹೂಗಳು ತುಂಬ ಚಿಕ್ಕದಾಗಿರ್ತವೆ, ನಕ್ಷತ್ರದ ಆಕಾರದಲ್ಲಿರ್ತವೆ, ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಕಿರೀಟದಂತೆ ಮೇಲೆ ಇರ್ತದೆ. ಆದರೆ ಈ ಹೂಗಳ ಸುವಾಸನೆ ಸಂಜೆ ಮತ್ತು ರಾತ್ರಿಯ ಸಮಯದಲ್ಲಿ ಇಡೀ ವಾತಾವರಣವನ್ನು ಸುವಾಸನೆಯಿಂದ ತುಂಬಿ ತುಳುಕಿಸ್ತಾ ಇರ್ತದೆ. ಇಷ್ಟೊಂದು ಸುಗಂಧಭರಿತ ಸುವಾಸನೆಯುಳ್ಳ ಈ ಹೂಗಳು ಬೆಳಗ್ಗಾಗೋದಕ್ಕೆ ನೆಲಕ್ಕೆ ಬಿದ್ದಿರ್ತವೆ. ಆ ನೆಲಕ್ಕೆ ಬಿದ್ದರೂ ಕೂಡ ಜನಗಳು ಅವುಗಳನ್ನು ಆಯ್ದುಕೊಳ್ತಾರೆ. ಯಾಕಪ್ಪ ಅಂದರೆ, ಇವು ನೆಲಕ್ಕೆ ಬಿದ್ದರೂ ಕೂಡ ಬಹಳ ದಿನಗಳ ಕಾಲ ಆ ಹೂಗಳಲ್ಲಿರುವಂತಹ ಸುವಾಸನೆ ಹೋಗಿರೋದಿಲ್ಲ, ಅದು ಹಾಗೆಯೇ ಉಳಿದುಕೊಂಡಿರ್ತದೆ. ಈ ಬಕುಲದ ಹೂಗಳನ್ನು ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆಯಲ್ಲಿ ಅಲ್ಲಿಯ ಜನ ರೇಂಜೆ ಹೂವು ಅಂತೇಳಿ ಕರೀತಾರೆ. ಅಲ್ಲಿ ಉದುರಿ ಬಿದ್ದ ಈ ಹೂಗಳನ್ನು ಆಯ್ದು ಸೂಜಿ ದಾರದಿಂದ ಪೋಣಿಸಿ ದೇವರ ಫೋಟೋಗಳಿಗೆ ಹಾರಗಳನ್ನು ಮಾಡಿ ಹಾಕ್ತಾರೆ. ಅದು ಆ ದೇವರ ಫೋಟೋಗಳಿಗೆ ಅಲಂಕಾರವೂ ಹೌದು, ಮತ್ತು ಪರಿಮಳವನ್ನು ಬೀರುವಂಥದ್ದು ಆಗಿರ್ತದೆ. ಸಾಮಾನ್ಯವಾಗಿ ಏಪ್ರಿಲ್ ತಿಂಗಳಿನಲ್ಲಿ ಹೂ ಬಿಡುವಂತಹ ಈ ಬಕುಳದ ಮರ ನಂತರ ಹಸಿರು ಕಾಯಿಗಳಾಗಿ ಆಮೇಲೆ ಕಂದು ಬಣ್ಣದ ಹಣ್ಣುಗಳಾಗ್ತವೆ. ಈ ಹಣ್ಣು ಸ್ವಲ್ಪ ಹುಳಿ, ಸಿಹಿ ಮತ್ತು ಒಗರು ಮಿಶ್ರಿತ ರುಚಿಯನ್ನು ಹೊಂದಿರ್ತವೆ. ಇವನ್ನು ಮನುಷ್ಯರು ಕೂಡ ಭಾಳ ಇಷ್ಟಪಟ್ಟು ತಿಂತಾರೆ. ಹಾಗೆ ಪಕ್ಷಿಗಳು ಕೂಡ ಭಾಳ ಪ್ರಿಯವಾದ ಹಣ್ಣು ಇದಾಗಿರ್ತದೆ. ಮತ್ತು ಮಂಗಗಳು ಇದನ್ನು ಇನ್ನೂ ಹಸಿ ಕಾಯದ್ದಾಗಿದ್ದಾಗಲೇ ತಿಂದು ಹಾಕ್ಬಿಡ್ತವೆ. ಸದಾ ಹಸಿರಾಗಿರುವಂತಹ ಈ ಬಕುಲದ ಮರ ದಟ್ಟವಾದ ನೆರಳನ್ನು ನೀಡ್ತದೆ ಮತ್ತು ಉಪಯುಕ್ತವಾದ ಹಸಿರು ಗೊಬ್ಬರವನ್ನು ಹೊಲಗಳಿಗೆ, ಜಮೀನುಗಳಿಗೆ ನೀಡ್ತದೆ. ಇದರ ಹೂವುಗಳು ಜೇನುನೊಣಗಳನ್ನು ಹೆಚ್ಚು ಆಕರ್ಷಿಸ್ತವೆ. ಇದು ಏಪ್ರಿಲ್ ತಿಂಗಳಲ್ಲಿ ಸಾಮಾನ್ಯವಾಗಿ ಹೂ ಬಿಡ್ತದೆ ಅಂತ ಹೇಳಿದೆ. ಹೀಗಾಗಿ ಇದನ್ನು ನಮ್ಮ ಭಾರತೀಯರು ವಸಂತ ಋತುವಿನ ಪ್ರಾರಂಭಿಸುವ ಮರ ಅಂತಲೂ ಕೂಡ ಭಾವಿಸ್ತಾರೆ. ಸಾಮಾನ್ಯವಾಗಿ ಕಾಡುಗಳಲ್ಲಿ ತಾನಾಗಿಯೇ ತಾನು ಹುಟ್ಟಿ ಬೆಳೆಯುವ ಈ ಬಕುಲದ ಮರವನ್ನು ಕೆಲವೊಮ್ಮೆ ಈ ಪಾರ್ಕುಗಳಲ್ಲಿ ಮತ್ತು ರಸ್ತೆ ಬದಿಗಳಲ್ಲಿ ನೆಟ್ಟು ಬೆಳೆಸ್ತಾರೆ. ಇದು ಏಪ್ರಿಲ್ ತಿಂಗಳಲ್ಲಿ ಹೂ ಬಿಡ್ತಿದ್ದನಲ್ಲ, ಆಗ ಇದು ಏನಾದರೂ ಈ ರಸ್ತೆ ಬದಿಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಹೂ ಬಿಟ್ಟಿದ್ರೆ ಅದು ಸೆಕೆಯ ಕಾಲ. ಅಂಥ ಸಂದರ್ಭದಲ್ಲಿ ನಾವು ಸಂಜೆ ಹೊತ್ತು ವಾಕ್ ಮಾಡ್ತಾಯಿದ್ರೆ ಆ ಸೆಕೆನಲ್ಲೂ ಕೂಡ ಇದರ ಹೂವಿನ ಸುವಾಸನೆ ಒಂದು ರೀತಿಯ ಅನುಭೂತಿಯನ್ನು ನೀಡ್ತದೆ, ಒಂದು ರೀತಿಯ ತಂಪನ್ನು ಮನಸ್ಸಿಗೆ ಎರೀತದೆ. ಈ ಬಕುಲ ಬರೀ ಹೂವು ಮತ್ತು ಹಣ್ಣಿಗಷ್ಟೇ ಪ್ರಸಿದ್ಧವಾದಂಥ ಮರ ಅಲ್ಲ, ಇದು ಆಯುರ್ವೇದ ಔಷಧಿಗೂ ಕೂಡ ತುಂಬ ಹೆಸರುವಾಸಿಯಾಗಿದೆ. ಆಯುರ್ವೇದದ ಎಲ್ಲ ಪ್ರಾಚೀನ ಗ್ರಂಥಗಳಲ್ಲಿಯೂ ಕೂಡ ಈ ಬಕುಲದ ಮರವನ್ನು ಉಲ್ಲೇಖಿಸಿದ್ದಾರೆ. ಪ್ರಾಚೀನ ಆಯುರ್ವೇದ ಗ್ರಂಥ ಸುಶ್ರುತ ಸಂಹಿತೆಯಲ್ಲಿ ಕೂಡ ಈ ಬಕುಲದ ಮರವನ್ನು ಸ್ಮರಿಸಲಾಗಿದೆ. ಈ ಆಯುರ್ವೇದ ಋಷಿಯಾದಂಥ ಸುಶ್ರುತ ಈ ಬಕುಲದ ಮರವನ್ನು ಕಫ ಮತ್ತು ಪಿತ್ತ ದೋಷಗಳ ನಿವಾರಣೆಗೆ ಬಹು ಉಪಯುಕ್ತವಾದ ಮರ ಅಂತೇಳಿ ಇದನ್ನು ಬಣ್ಣಿಸಿದ್ದಾನೆ. ಮತ್ತೊಬ್ಬ ಆಯುರ್ವೇದ ಋಷಿಯಾದಂತಹ ಚಕ್ರದತ್ತ ಈ ಬಕುಲದ ಮರವನ್ನು ದಂತ ರೋಗಗಳಿಗೆ ಅತ್ಯಂತ ಉಪಯುಕ್ತ ಅಂತ ಹೇಳಿ ವರ್ಣಿಸಿದ್ದಾನೆ. ಹೀಗಾಗಿ ಈ ಬಕುಲದ ಮರ ಪ್ರಾಚೀನ ಆಯುರ್ವೇದ ಗ್ರಂಥಗಳ ಪ್ರಕಾರ ಇದರ ತೊಗಟೆ, ಹೂವುಗಳು, ಹಣ್ಣುಗಳು ಮತ್ತು ಬೀಜಗಳು ಔಷಧೀಯ ಗುಣಗಳನ್ನು ಹೊಂದಿದ್ದಾವೆ. ಇದರ ಔಷಧಿಗಳು ದೇಹವನ್ನು ತಂಪಾಗಿಸ್ತವೆ, ಜಂತು ಹುಳುಗಳನ್ನು ನಿವಾರಣೆ ಮಾಡ್ತವೆ. ಇದರಿಂದ ತಯಾರಿಸುವಂತಹ ಟಾನಿಕ್ಕು ಜ್ವರ ನಿವಾರಕವಾಗಿದೆ ಮತ್ತು ಇದು ಎಲ್ಲ ರೀತಿಯ ದಂತರೋಗಗಳನ್ನು ನಿವಾರಣೆ ಮಾಡುವ ಗುಣವನ್ನು ಹೊಂದಿದೆ ಅಂತೇಳಿ ಆ ಪ್ರಾಚೀನ ಗ್ರಂಥಗಳ ಉಲ್ಲೇಖದಿಂದ ತಿಳಿದು ಬರ್ತದೆ. ಇದರ ಹೂವಿನಿಂದ ತಯಾರಿಸಿದ ಎಣ್ಣೆಯನ್ನು ಮೈಗ್ರೇನ್ ತಲೆನೋವು ಮತ್ತು ಸಾಮಾನ್ಯ ತಲೆನೋವಿನ ನಿವಾರಣೆಯಲ್ಲೂ ಕೂಡ ಬಳಸ್ತಾರೆ. ಮತ್ತು ಅದನ್ನು ಕೂದಲಿನ ಆರೈಕೆ ಮತ್ತು ಚರ್ಮದ ಆರೈಕೆಗೂ ಕೂಡ ಬಳಸ್ತಾರೆ.
ಈ ಬಕುಲದ ಮರದ ವಿವಿಧ ಭಾಗಗಳಿಂದ ತಯಾರಿಸುವಂತಹ ಆಯುರ್ವೇದ ಟಾನಿಕನ್ನು ಈ ನರ ಮತ್ತು ಹೃದಯದ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಬಲಪಡಿಸಲಿಕ್ಕೆ ಬಳಸ್ತಾರೆ. ಈ ಬಕುಲದ ಹೂಗಳು ತುಂಬ ಪರಿಮಳಯುಕ್ತವಾಗಿರೋದ್ರಿಂದ ಸಾಬೂನು ಮತ್ತು ಸುಗಂಧ ದ್ರವ್ಯವನ್ನು ತಯಾರಿಸಲಿಕ್ಕೆ ಕೂಡ ಬಳಸ್ತಾರೆ. ಈ ಬಕುಲದ ಮರದಿಂದ ತಯಾರಿಸಿದ ನೀರಿನ ದ್ರಾವಣದಿಂದ ಬಾಯಿಯನ್ನು ತೊಳೆದರೆ ಹಲ್ಲುಗಳು ಗಟ್ಟಿಯಾಗ್ತವೆ ಮತ್ತು ಬಾಯಿಯ ದುರ್ವಾಸನೆ ಹೊರಟು ಹೋಗ್ತದೆ ಮತ್ತು ಈ ಒಸಡುಗಳ ಆರೋಗ್ಯ ಸದೃಢವಾಗ್ತದೆ. ಇದರ ಕಡ್ಡಿಯಿಂದ ಹಲ್ಲುಗಳನ್ನು ಉಜ್ಜಲಿಕ್ಕೂ ಕೂಡ ಬಳಸ್ತಾರೆ. ಥಾಯ್ಲ್ಯಾಂಡ್ ದೇಶದಲ್ಲಿ ಇದರ ಹೂವಿನಿಂದ ಸುವಾಸನೆಯುಕ್ತ ಚಹಾವನ್ನು ಕೂಡ ತಯಾರಿಸ್ತಾರೆ ಅಂತೇಳಿ ಹೇಳ್ತಾರೆ. ಈ ಬಕುಲದ ಮರ ಅಪ್ಪಟ ಭಾರತೀಯ ಮರವಾಗಿದ್ದು, ಈ ಬಕುಲದ ಮರದ ಉಲ್ಲೇಖ ನಮ್ಮ ಭಾರತೀಯ ಪುರಾಣಗಳು ಮಹಾಭಾರತದಿಂದ ಹಿಡಿದು ಇವತ್ತಿನ ಆಧುನಿಕ ಗ್ರಂಥಗಳಲ್ಲೂ ಕೂಡ ಸಿಗ್ತದೆ. ಶ್ರೀಕೃಷ್ಣನು ತನ್ನ ಪ್ರಣಯ ಭಾವದ ಸಂದರ್ಭಗಳಲ್ಲಿ ಈ ಬಕುಳದ ಮರದ ಕೆಳಗೆ ಕುಳಿತು ಕೊಳಲನ್ನು ಊದುತ್ತಾ ಗೋಪಿಕೆಯರನ್ನು ಆಕರ್ಷಿಸುತ್ತಿದ್ದ ಎಂಬ ಉಲ್ಲೇಖ ಪುರಾಣದಲ್ಲಿ ಕಂಡುಬರ್ತದೆ. ಪ್ರಾಚೀನ ಕವಿರತ್ನ ಕಾಳಿದಾಸ ಕೂಡ ಈ ಬಕುಲದ ಮರವನ್ನು, ಈ ಬಕುಲದ ಹೂವನ್ನು ತನ್ನ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾನೆ. ಅದರಲ್ಲಿಯೂ ಆ ಕಾಳಿದಾಸನ ಪ್ರಸಿದ್ಧ ಗ್ರಂಥ ಮೇಘದೂತದಲ್ಲಿ ಈ ಮರದ ಬಗ್ಗೆ ಉಲ್ಲೇಖ ಇದೆ. ಅದರಲ್ಲಿಯೂ ಕೂಡ ಆ ಕವಿ ತನ್ನ ಕವಿತೆಯ ಪ್ರಣಯ ಸಂದರ್ಭಗಳಲ್ಲಿ ಈ ಹೂವನ್ನು ಮತ್ತೆ ಮತ್ತೆ ಉಲ್ಲೇಖಿಸುವುದರ ಮೂಲಕ ಈ ಬಕುಲದ ಹೂವು ಪ್ರಣಯದ ಪ್ರತೀಕ, ಪ್ರಣಯದ ಸಂಕೇತ ಅನ್ನುವ ರೀತಿಯಲ್ಲಿ ಚಿತ್ರಿಸಿದ್ದಾನೆ. ಈ ನಮ್ಮ ಭಾರತೀಯ ಪ್ರಾಚೀನ ಋಷಿಮುನಿಗಳಂತೂ ಈ ಬಕುಲದ ಮರವನ್ನು ದೇವರು ಈ ಭೂಮಿಗೆ ಕೊಟ್ಟ ಉಡುಗೊರೆ ಅಂತಲೇ ಪರಿಗಣಿಸಿದರು. ಹೀಗಾಗಿ ಹಿಂದೂ ದೇವಾಲಯದ ಪ್ರವೇಶ ದ್ವಾರಗಳಲ್ಲಿ ಈ ಬಕುಳದ ಮರವನ್ನು ನೆಟ್ಟು ಬೆಳೆಸ್ತಾರೆ. ಈ ಬಕುಳದ ಮರವನ್ನು ದೇವಸ್ಥಾನಗಳ ಪ್ರವೇಶ ದ್ವಾರದಲ್ಲಿ ಬೆಳೆಸುವುದರಲ್ಲಿಯೂ ಕೂಡ ಒಂದು ಸ್ವಾರಸ್ಯಕರ ಸಂಗತಿ ಇದೆ. ಅದೇನಪ್ಪ ಅಂದರೆ, ಈ ಬಕುಳದ ಮರವನ್ನು ನಮ್ಮ ಹಿಂದೂಗಳು ಇದು ಪುರುಷ ಅಂತೇಳಿ ಪರಿಗಣಿಸ್ತಾರೆ. ಹೀಗಾಗಿ ಈ ಮರವನ್ನು ಪ್ರವೇಶ ದ್ವಾರದ ಬಲಭಾಗದಲ್ಲಿ ನೆಡ್ತಾರೆ. ಮತ್ತು ಸ್ತ್ರೀ ಎಂದು ಪರಿಗಣಿಸಲಾಗಿರುವಂತಹ ಚಲ್ತಾ ಮರವನ್ನು ಎಡಭಾಗದಲ್ಲಿ ನೆಡ್ತಾರೆ. ಈ ನಮ್ಮ ಹಿಂದೂ ಪುರಾಣಗಳು ಹೇಳಿರುವಂತೆ ಈ ಬಕುಲದ ಹೂವನ್ನು ದೇವರ ಪೂಜೆಯಲ್ಲಿ ಬಳಸುತ್ತಾ ಬಂದರೆ ಆ ಮನೆತನಕ್ಕೆ ಸುಂದರವಾದ ಹೆಣ್ಣು ಮಗು ಜನಿಸುತ್ತದೆ ಎಂದು ತಿಳಿದು ಬರ್ತದೆ. ಬರೀ ಹಿಂದೂಗಳಿಗಷ್ಟೇ ಅಲ್ಲದೆ ಈ ಬೌದ್ಧರು, ಜೈನರಿಗೂ ಕೂಡ ಈ ಬಕುಲದ ಮರ ತುಂಬ ಪವಿತ್ರ ಎಂಬ ನಂಬಿಕೆ ಇದೆ. ಬೌದ್ಧ ಧರ್ಮದಲ್ಲಿ ಅಂತೂ ಈ ಬಕುಲ ಎಂಬ ಒಬ್ಬ ಪ್ರಸಿದ್ಧವಾದಂತಹ ಸನ್ಯಾಸಿ, ಅಂದರೆ ಈ ಬೌದ್ಧ ಭಿಕ್ಷುವಿನ ಹೆಸರೇ ಇದೆ. ಜೈನ ಧರ್ಮದಲ್ಲಿ ಈ ಬಕುಲದ ಮರವನ್ನು ಚೈತ್ಯ ಮರ ಅಂತೇಳಿ ಕರೀತಾರೆ. ಈ ಬಕುಲದ ಮರದ ಕೆಳಗೆ, ಅಂದರೆ ಈ ಚೈತ್ಯ ಮರದ ಕೆಳಗೆ 21ನೇ ತೀರ್ಥಂಕರನ ಪೋಷಕರನ್ನು ಚಿತ್ರಿಸಲಾಗಿದೆ. ಬಕುಲ ಅನ್ನುವಂಥದ್ದು ಈ ಮರದ ಸಂಸ್ಕೃತದ ಹೆಸರು. ಇದನ್ನು ಕನ್ನಡದಲ್ಲಿ ಪಗಡೆ ಮರ, ಪಗಡಿ ಮರ, ರೆಂಜೆ ಮರ, ಕೇಸರಿ ಏಲಂಗಿ, ಬಾಳಲು ಮರ ಅನ್ನುವ ವಿವಿಧ ಹೆಸರುಗಳಿಂದ ಕರೀತಾರೆ. ಇಂಗ್ಲೀಷ್ನಲ್ಲಿ ಈ ಮರವನ್ನು ಸ್ಪ್ಯಾನಿಷ್ ಚೆರ್ರಿ, ಮೆಡ್ಲಾರ್ ಮತ್ತು ಬುಲ್ಲೆಟ್ ವುಡ್ ಅಂತೇಳಿ ಕರೀತಾರೆ. ಈ ಮರದ ಸಸ್ಯಶಾಸ್ತ್ರೀಯ ಹೆಸರು ಮಿಮುಸೋಪ್ಸ್ ಎಲೆಂಗಿ ಅಂತೇಳಿ. ಇದರ ಕುಟುಂಬ ಸಪೋಟಿಸಿ. ಸುಮಾರು 30ರಿಂದ 40 ಮೀಟರ್ಗೂ ಹೆಚ್ಚು ಎತ್ತರ ಬೆಳೆಯುವ ಈ ಬಕುಲದ ಮರವನ್ನು ಈ ಬೀಜ ಮತ್ತು ಇದರ ಕಡ್ಡಿಯನ್ನು ಕತ್ತರಿಸಿ ಉಳುವ ಮೂಲಕ ಸಂತಾನಾಭಿವೃದ್ಧಿ ಮಾಡ್ಬೋದು ಅಂತೇಳಿ ಹೇಳ್ತಾರೆ. ಈ ನಮ್ಮ ಭಾರತೀಯ ಸಾಹಿತ್ಯ, ಸಂಸ್ಕೃತಿ, ಪುರಾಣ ಹಾಗೂ ಆಯುರ್ವೇದದಲ್ಲಿ ಕೂಡ ತುಂಬ ಪ್ರಸಿದ್ಧವಾಗಿರುವಂತಹ ಈ ಬಕುಲ ಮರದ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ, ಅವ್ರಿಗೂ ಕೂಡ ಈ ಎಲ್ಲ ಮಾಹಿತಿ ತಿಳಿಯಲಿ. ಮತ್ತು ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ 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 ನಮಸ್ತೆ.